ಇಲ್ಲ ಮೊದಲಿಂದ ಹಂಗೆ ರೀ. ನಾವು ಸ್ವಲ್ಪ ಕೆಲಸ ಮಾಡಿ ಜಾಸ್ತಿ ಗೊತ್ತಿದೆ, ಬಟ್ ಮಾತು ಕಮ್ಮಿ ನಮ್ಗೆ ಭಾಷಣ ಗೀಷಣ ಮಾಡೋಕ್ಕೆ ಬರೋಲ್ಲ. ಅದಕ್ಕೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಫೋಟೋ ಭಾಷಣ ಹಾಕೊಳ್ಳೋ ಸ್ವಲ್ಪ ನಮ್ಗೆ ಅಲರ್ಜಿ ಆಗುತ್ತೆ. ಯಾಕೆ ಸಮಾಜದಾಗ ಎಲ್ಲ ನೋಡ್ತಿರ್ತಾರೆ, ಕೆಲಸ ಮಾಡ್ತಾರೆ ಬಿಡಪ್ಪ, ಅವ್ರು ಮಾತಾಡೋದು ಬೇಡ ಅಂತಾರೆ. ಅದಕ್ಕೆ ಕಷ್ಟ ಮಾತಾಡಿ ಬಿಟ್ಟುಬಿಡ್ತಾರೆ ಆಮೇಲೆ. ಮತದಾರ ಬಾಂಧವರೇ, ಇದು ಮರಾಠ ವಿದ್ಯಾಪ್ರಸಾರಕ ಮಂಡಳದ ಚುನಾವಣೆ ಪ್ರಚಾರ 2023. ನಾವು ಅಭಿವೃದ್ಧಿ ಮಾಡಿದ್ದೇವೆ, ಮುಂದೆಯೂ ಮಾಡುತ್ತೇವೆ. ಈ ಗುರಿಯೊಂದಿಗೆ ನಾನು MN ಮೋರೆ ಮತ್ತು ನಮ್ಮ ನಿರ್ದೇಶಕರ ಬಣ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧಿಸಿದ್ದೇವೆ. ನಮ್ಮ ಗುರುತು ಉದಯಿಸುತ್ತಿರುವ ಸೂರ್ಯ, ಉದಯಿಸುತ್ತಿರುವ ಸೂರ್ಯ, ಸೂರ್ಯ, ಸೂರ್ಯ. ಈ ಉದಯಿಸುತ್ತಿರುವ ಸೂರ್ಯ ಚಿಹ್ನೆಗೆ ತಮ್ಮ ಅತ್ಯಮೂಲ್ಯ ಮತಗಳನ್ನು ಕೊಟ್ಟು ಪ್ರಚಂಡ ಬಹುಮತಗಳಿಂದ ಗೆಲ್ಲಿಸಬೇಕಾಗಿ ಮರಾಠ ಮತದಾರ ಬಾಂಧವರಲ್ಲಿ ಕಳಕಳಿಯ ಪ್ರಾರ್ಥನೆ. ಮತದಾರ ಬಾಂಧವರ ಹಿಂದೆ 2020ನೇ ಸಾಲಿನ ಕೊರೋನಾ ಲಾಕ್ಡೌನ್ ವೇಳೆಯಲ್ಲಿ ನಮಗೆ ಸಿಕ್ಕಿದ್ದು 3 ವರ್ಷ ಅಧಿಕಾರ. ನಾವು ಧೈರ್ಯ ಕಳೆದುಕೊಳ್ಳಲಿಲ್ಲ, ಎದೆಗುಂದಲಿಲ್ಲ. ಆ ತಾಯಿ ಭವಾನಿ ತುಳಜಾದೇವಿಯನ್ನು ನೆನೆಯುತ್ತಾ ಶ್ರೀ ಶಿವಾಜಿ ಮಹಾರಾಜರಂತೆ ಆತ್ಮವಿಶ್ವಾಸದೊಂದಿಗೆ ಹೋರಾಟ ಮಾಡಿದ್ದೇವೆ. ಹೋರಾಟ ಮಾಡುತ್ತಲೇ ಮರಾಠ ವಿದ್ಯಾಪ್ರಸಾರಕ ಮಂಡಳಿಯ ಜೊತೆಗೆ ಮರಾಠ ಸಮಾಜದ ಅಭಿವೃದ್ಧಿ ಮಾಡಿದ್ದೇವೆ, ಇನ್ನು ಮುಂದೆಯೂ ಮಾಡುತ್ತೇವೆ. ನಮ್ಮ ಹೋರಾಟ ಕೇವಲ ಅಭಿವೃದ್ಧಿಗಾಗಿ. ನಮ್ಮ ತಂಡದಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಬಲಿಷ್ಠವಾದ ತಂಡವಿದೆ. ಜನರಿದ್ದಾರೆ. ಸುಶಿಕ್ಷಿತ ಸಂಸ್ಕೃತವುಳ್ಳ ನಿರ್ದೇಶಕರ ಸ್ಥಾನದಲ್ಲಿ ಸ್ಪರ್ಧೆ ಮಾಡುತ್ತಿದ್ದೇವೆ. ನಮ್ಮ ಮರಾಠ ಸಮಾಜದ ಹಾಗೂ ಮರಾಠ ವಿದ್ಯಾಪ್ರಸಾರಕ ಮಂಡಳಿಯ ಅಭಿವೃದ್ಧಿಗಾಗಿ ನಾವು ಈಗಾಗಲೇ ಶೈಕ್ಷಣಿಕ ಕ್ರಾಂತಿ, ಧಾರ್ಮಿಕ ಕ್ರಾಂತಿ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಕ್ರಾಂತಿ ಮಾಡಿ ಬದಲಾವಣೆಯ ಗಾಳಿ ಬೀಸಿದ್ದೇವೆ. ಮುಂದೆಯೂ ಬದಲಾವಣೆಯ ಗಾಳಿ ಬೀಸುತ್ತೇವೆ. ಪ್ರಗತಿಯನ್ನು ಮಾಡುತ್ತೇವೆ. ಗುರಿಯೊಂದಿಗೆ ನಾವು 2023ನೇ ಸಾಲಿನ ಇದೇ ವರ್ಷದ ಮರಾಠ ಮಂಡಳ ಚುನಾವಣೆಯಲ್ಲಿ ನಾನು ಮನೋಹರ್ ಮೋರೆ ನೇತೃತ್ವದಲ್ಲಿ ನಮ್ಮ 13 ನಿರ್ದೇಶಕರ ಬಣ ಚುನಾವಣೆಯನ್ನು ಎದುರಿಸುತ್ತಿದ್ದೇವೆ. ಚುನಾವಣೆಯ ಗುರುತು ಉದಯಿಸುತ್ತಿರುವ ಸೂರ್ಯ, ಉದಯಿಸುತ್ತಿರುವ ಸೂರ್ಯ. ಮರಾಠ ಸಮಾಜದ ಪ್ರತಿಯೊಬ್ಬ ಮತದಾರರು ದಯವಿಟ್ಟು ಮುಂಬರುವ ರವಿವಾರದಂದು 13 ಆಗಸ್ಟ್ದಂದು ಮರಾಠ ವಿದ್ಯಾಪ್ರಸಾರಕ ಮಂಡಳಿಗೆ ಬಂದು ತಮ್ಮ ಅತ್ಯಮೂಲ್ಯ ಮತವನ್ನು ನಮ್ಮ ಗುರುತು ಉದಯಿಸುತ್ತಿರುವ ಸೂರ್ಯನಿಗೆ 15 ಬಾರಿ, ಪ್ರತಿಯೊಬ್ಬ ಮತದಾರ 15 ಬಾರಿ ಮತದಾನ ಮಾಡುವ ಮೂಲಕ ಉದಯಿಸುತ್ತಿರುವ ಸೂರ್ಯ ಇವರನ್ನು ಗೆಲ್ಲಿಸಿ ನಮ್ಮ ಮೋರೆ ಬಣವನ್ನು, ನಮ್ಮನ್ನು ಜಯಶಾಲಿಯನ್ನಾಗಿ ಮಾಡಬೇಕೆಂದು ನಾನು ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಮತದಾರ ಬಾಂಧವರೇ, ನಿಮ್ಮ ಮತ ಉದಯಿಸುತ್ತಿರುವ ಸೂರ್ಯನಿಗೆ, ಅಂದರೆ ಅಭಿವೃದ್ಧಿಗಾಗಿ ಮೋರೆ ಬಣಕ್ಕೆ ನಿಮ್ಮ ಮತ ಯಾವಾಗಲೂ ಮೀಸಲಾಗಲಿ. ಮರಾಠ ಮತದಾರ ಬಾಂಧವರಲ್ಲಿ ನನ್ನ ಕಳಕಳಿಯ ಸವಿನಯ ಪ್ರಾರ್ಥನೆ ಇದು. ನಮ್ಮ ತಂಡ 2020ರಲ್ಲಿ ಅಧಿಕಾರದಲ್ಲಿ ಬಂದಾಗ ನಾವು ಮರಾಠ ಸಮಾಜ ವಿದ್ಯಾಪ್ರಸಾರಕ ಮಂಡಳದಲ್ಲಿ 3 ವಿಭಾಗಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ. 3 ವಿಭಾಗಗಳಲ್ಲಿ ಕ್ರಾಂತಿಯನ್ನೇ ಮಾಡಿದ್ದೇವೆ, ಅಭಿವೃದ್ಧಿಯ ಗಾಳಿಯನ್ನು ಬೀಸಿದ್ದೇವೆ. ಮರಾಠ ಸಮಾಜದ ಮತದಾರ ಬಾಂಧವರೇ, ಇದನ್ನು ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ನಾವು ಶೈಕ್ಷಣಿಕ ಅಭಿವೃದ್ಧಿ ಕ್ರಾಂತಿಯ ಕೆಲಸಗಳನ್ನು ಮಾಡಿದ್ದೇವೆ, ಧಾರ್ಮಿಕ ಅಭಿವೃದ್ಧಿ ಕ್ರಾಂತಿಯ ಕೆಲಸಗಳನ್ನು ಮಾಡಿದ್ದೇವೆ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇವೆ. ಬನ್ನಿ ಸಮಾಜ ಕಟ್ಟೋಣ, ನಮ್ಮ ಸಮಾಜದೊಂದಿಗೆ ವಿದ್ಯಾಸಂಸ್ಥೆಯನ್ನು ಬೆಳೆಸೋಣ. ಆ ತಾಯಿ ಶ್ರೀ ತುಳಜಾ ಭವಾನಿ ಆಶೀರ್ವಾದದಿಂದ ಒಗ್ಗಟ್ಟಿನಿಂದ ದುಡಿಯೋಣ ಎಂದು ಪಣತೊಟ್ಟು ಸಮಾಜದ ಹಿರಿಯರ ಮಾರ್ಗದರ್ಶಕರೊಂದಿಗೆ
ಧನಾತ್ಮಕ ಚಿಂತನೆಯನ್ನು ಮಾಡುತ್ತಾ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿರುತ್ತೇವೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ಕೈಗೊಂಡ ಸಾಮಾಜಿಕ ಅಭಿವೃದ್ಧಿ, ಶೈಕ್ಷಣಿಕ ಅಭಿವೃದ್ಧಿ ಹಾಗೂ ಸಾಂಸ್ಕೃತಿಕ ಕಟ್ಟಡ ಕಾಮಗಾರಿಗಳ ಅಭಿವೃದ್ಧಿಗಳನ್ನು ಸಮಾಜ ಬಾಂಧವರ ಮನ ಹಿಂದೇಟು ಹಾಕಿಲ್ಲ ಎಂದು ಹೆಮ್ಮೆಯಿಂದ ಪ್ರಾಮಾಣಿಕವಾಗಿ ಸಾದರಪಡಿಸುತ್ತಿದ್ದೇವೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹಿಂದೆಂದೂ ಕೈಗೊಳ್ಳದೇ ಇರುವ ದೃಢ ನಿರ್ಧಾರವನ್ನು ನಾವು ಕೈಗೊಂಡು ಶ್ರೀ ಭವಾನಿ ಪೂರ್ವ ಪ್ರಾಥಮಿಕ ಶಾಲೆ, ಶ್ರೀ ಜೀಜಾಮಾತಾ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಭಾರತ ಪ್ರೌಢಶಾಲೆಯಲ್ಲಿ ಪ್ರವೇಶ ಬಯಸಿ ಬರುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪ್ರವೇಶವನ್ನು ಕಲ್ಪಿಸಿದ್ದೇವೆ. ಹಾಗೂ ಸಂಸ್ಥೆಯ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯದಲ್ಲಿ ಪ್ರವೇಶ ಬಯಸಿ ಬರುವ ಮರಾಠ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿದ ಫೀಗಳಲ್ಲಿ ಶುಲ್ಕಗಳಲ್ಲಿ 50% ಫೀಯನ್ನು ಸ್ವೀಕರಿಸಿದ್ದೇವೆ. ಗ್ರಾಮೀಣ ಹಾಗೂ ನಗರ ಪ್ರದೇಶದಿಂದ ಬರುವಂಥ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶಾಲಾ ವಾಹನವನ್ನು ಕಲ್ಪಿಸಿದ್ದೇವೆ. ನಾವು ಅಧಿಕಾರಕ್ಕೆ ಬಂದಾಗ 4,000 ಸ್ಕ್ವೇರ್ ಫೀಟ್ ಜಾಗೆಯಲ್ಲಿ ಅತ್ಯಾಧುನಿಕ ಗ್ರಂಥಾಲಯವನ್ನು ನಿರ್ಮಾಣ ಮಾಡಿದ್ದೇವೆ. ನಾವು ಅಧಿಕಾರಕ್ಕೆ ಬಂದ ಕೇವಲ 18 ತಿಂಗಳಲ್ಲಿ ಸುಮಾರು 12,000 ಚದರಡಿಯಲ್ಲಿ ಸುಸಜ್ಜಿತವಾದ ವಿಶಾಲವಾದ ಕಟ್ಟಡವನ್ನು ನಿರ್ಮಿಸಿ ಸನ್ 2013ರಲ್ಲಿ ಪದವಿ ಮಹಾವಿದ್ಯಾಲಯವನ್ನು ಪ್ರಾರಂಭಿಸಿ ಪ್ರಸ್ತುತ ತಾಯಿ ತುಳಜಾ ಭವಾನಿ ಕೃಪೆ ಹಾಗೂ ಸಮಾಜದ ಹಿರಿಯರ ಆಶೀರ್ವಾದದಿಂದ ಡಿಗ್ರಿ ಕಾಲೇಜನ್ನು ಪ್ರಾರಂಭಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿದ್ದೇವೆ. ನಾವು ಆಡಳಿತಕ್ಕೆ ಬಂದಾಗ ಪದವಿ ಮಹಾವಿದ್ಯಾಲಯಕ್ಕೆ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ. ಗ್ರಂಥಾಲಯ ಸೇರಿದಂತೆ ಸ್ಟೇಜ್, ವಿದ್ಯಾರ್ಥಿಗಳಿಗೆ ಶೌಚಾಲಯ, ಸೆಕ್ಯೂರಿಟಿ ರೂಮ್, ಆಡಿಟೋರಿಯಂ, ವಿದ್ಯಾರ್ಥಿಗಳಿಗೆ ಊಟದ ಆಸನದ ವ್ಯವಸ್ಥೆ, ಶಾಲಾ ವಾಹನದ ನಿಲುಗಡೆ ವ್ಯವಸ್ಥೆ, ಹೀಗೆ ಅನೇಕ ಕಟ್ಟಡ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದೇವೆ. ಈ ರೀತಿ ಅನೇಕ ಶಿಕ್ಷಣ ಕ್ರಾಂತಿಗಳನ್ನು ಮಾಡಿದ್ದೇವೆ. ನಾವು ನಮ್ಮ ಸಂಸ್ಥೆಯಲ್ಲಿ ಈಗ 1800ರಿಂದ 2000 ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡುತ್ತಿದ್ದಾರೆ ಎಂದು ಹೇಳಲು ನಮಗೆ ಹೆಮ್ಮೆ ಎನಿಸುತ್ತಿದೆ. ಅಲ್ಲದೆ 2020ರಿಂದ 23ರವರೆಗೆ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿರುವ ಬಡ ಮರಾಠ ವಿದ್ಯಾರ್ಥಿಗಳು ಹಾಗೂ ಕ್ರೀಡೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳ ಶುಲ್ಕಗಳಲ್ಲಿ ಫೀಗಳಲ್ಲಿ ಒಟ್ಟು 5,55,000 ರೂಪಾಯಿಯನ್ನು ಕಡಿತ ಮಾಡಿದ್ದೇವೆ. ಇದು ನಮ್ಮ ಹೆಮ್ಮೆಯ ವಿಷಯ. ಸಂಸ್ಥೆಯ ಅಂಗಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ 9,50,000 ರೂಪಾಯಿಗಳನ್ನು ಖರ್ಚು ಮಾಡಿ ಹೊಸ ಡೆಸ್ಕ್ಗಳನ್ನು ಖರೀದಿಸಿ ಅಂಗಸಂಸ್ಥೆಗಳಿಗೆ ಹಸ್ತಾಂತರಿಸಿದ್ದೇವೆ. ಇದು ಕೂಡ ನಮಗೆ ಹೆಮ್ಮೆಯ ವಿಷಯ. ಇನ್ನು ಧಾರ್ಮಿಕ ಕ್ರಾಂತಿ ಮಾಡಿದ್ದೇವೆ. ಧಾರ್ಮಿಕ ಕ್ರಾಂತಿಯಲ್ಲಿ ನಾವು ಮಾತೆ ಶ್ರೀ ತುಳಜಾ ಭವಾನಿ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿದ್ದೇವೆ. ಸಂಪೂರ್ಣ ಜೀರ್ಣೋದ್ಧಾರಗೊಂಡ ಶ್ರೀ ತುಳಜಾ ಭವಾನಿ ದೇವಸ್ಥಾನಕ್ಕೆ ನವಗ್ರಹ ಮಂಟಪವನ್ನು ಕೂಡ ಕಟ್ಟಿದ್ದೇವೆ. ಪೂಜಾ ವಿಧಿ ವಿಧಾನಗೋಸ್ಕರ ಹೋಮ ಹವನಗಳಿಂದ ನವಗ್ರಹ ಮೂರ್ತಿಗಳಿಂದ ಪ್ರತಿಷ್ಠಾಪಿಸಿದ್ದೇವೆ. ಶ್ರೀ ತುಳಜಾ ಭವಾನಿ ದೇವಸ್ಥಾನವು ಮರಾಠ ವಿದ್ಯಾಪ್ರಸಾರಕ ಮಂಡಳದ ಆವರಣದಲ್ಲಿದೆ ಎಂದು ಬಹಳಷ್ಟು ಜನರಿಗೆ ಗೊತ್ತಿರಲಿಲ್ಲ. ಏಕೆಂದರೆ ದೇವಸ್ಥಾನಕ್ಕೆ ಮುಖ್ಯ ದ್ವಾರದ ಅವಶ್ಯಕತೆ ಇತ್ತು. ಆದ್ದರಿಂದಲೇ ನಾವು ದ್ವಾರವನ್ನು ನಿರ್ಮಿಸಿ ನುರಿತ ಕಲಾವಿದರಿಂದ ತುಳಜಾ ಭವಾನಿ ಹಾಗೂ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನು ನಿರ್ಮಿಸಿ ದ್ವಾರದ ಮೇಲೆ ಅಳವಡಿಸಿದ್ದೇವೆ. ಇದು ಕೂಡ ನಮ್ಮ ಅಧಿಕಾರದ ಹೆಮ್ಮೆಯ ಪ್ರತೀಕ. ಮರಾಠ ವಿದ್ಯಾಪ್ರಸಾರಕ ಮಂಡಳದ ದ್ವಾರ ಬಾಗಿಲನ್ನು ಕೋಟೆ ಶೈಲಿಯಲ್ಲಿ ನಿರ್ಮಿಸಬೇಕೆಂದು ತೀರ್ಮಾನಿಸಿ ನವೀನ ಮಾದರಿಯಲ್ಲಿ ಕೋಟೆ ಶೈಲಿಯಲ್ಲಿ ನಿರ್ಮಿಸಿದ್ದೇವೆ. ಮತದಾರ ಬಾಂಧವರೇ, ಇನ್ನು ಸಾಮಾಜಿಕ ಸಾಂಸ್ಕೃತಿಕ ಕ್ರಾಂತಿಗೆ ಬರುವುದಾದರೆ ನಾವು ಅಧಿಕಾರ ಸ್ವೀಕರಿಸಿದ ಮರುದಿನವೇ ಕೋವಿಡ್ ಮಾರಣಾಂತಿಕ ರೋಗದ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಆಯಿತು.
ಆಗ ಈ ಸಂದರ್ಭವನ್ನು ಕಂಡು ಮರಾಠ ಜನಾಂಗದ ಕಡುಬಡವರಿಗೆ ಮತ್ತು ನಮ್ಮ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಸಿಬ್ಬಂದಿಗಳಿಗೆ ಅಕ್ಕಿ, ಬೇಳೆ, ಸಕ್ಕರೆ, ಅಡುಗೆ ಎಣ್ಣೆ ಸೇರಿದಂತೆ ಎಲ್ಲ ದಿನಸಿ ವಸ್ತುಗಳನ್ನು 4 ಲಕ್ಷ ರೂಪಾಯಿ ಮೊತ್ತದ ವಸ್ತುಗಳನ್ನು ಖರೀದಿಸಿ ಮಂಡಳದ ವ್ಯಾಪ್ತಿಗೆ ಬರುವ 13 ವಾರ್ಡ್ಗಳ ಮರಾಠ ಕಡುಬಡ ಜನಾಂಗದ ಪ್ರತಿ ಕುಟುಂಬದಲ್ಲಿ ಹಂಚಿದ್ದೇವೆ. ಮತದಾರ ಬಾಂಧವರೇ, ಇಂಥ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ನಮ್ಮ ಅಧಿಕಾರದ ಆಡಳಿತ ಅವಧಿಯಲ್ಲಿ ನಾವು ಮಾಡಿದ್ದೇವೆ. ನಮಗೆ ಅಧಿಕಾರ ಕೊಟ್ಟರೆ ಇನ್ನು ಮುಂದೆಯೂ ನಾವು ಅನೇಕ ಕ್ರಾಂತಿಗಳನ್ನು ಮಾಡುತ್ತೇವೆ, ಬದಲಾವಣೆ ಗಾಳಿ ಬೀಸುತ್ತೇವೆ. ಮತದಾರ ಬಾಂಧವರೇ, ನಾವು ಮಾಡಿದಂಥ ಎಲ್ಲ ಕಾಮಗಾರಿಗಳ ಅಭಿವೃದ್ಧಿಯ ಕೆಲಸಗಳ ಲೆಕ್ಕಪತ್ರವನ್ನು ಸಮಾಜದ ಬಾಂಧವರ ಎದುರು ಸರ್ವಸಾಧಾರಣ ಸಭೆಯಲ್ಲಿ ಪ್ರಸ್ತುತಪಡಿಸಿದ್ದೇವೆ. ತಾವು ಇದನ್ನು ಗಮನಿಸಬಹುದು. ಪ್ರಸ್ತುತವಾಗಿ ಮರಾಠ ವಿದ್ಯಾ ಪ್ರಸಾರಕ ಮಂಡಳದ 2023-24ನೇ ಸಾಲಿನ ತ್ರೈವಾರ್ಷಿಕ ಚುನಾವಣೆ ಪ್ರಕಟಗೊಂಡಿರುತ್ತದೆ. ತಾವು ಯಾವತ್ತಿಗೂ ಕೈಬಿಡದ ಸಮಾಜ ಬಾಂಧವರು ಈ ವರ್ಷವೂ ಕೂಡ ತಮ್ಮ ಆಶೀರ್ವಾದದಿಂದ ಚುನಾಯಿತರಾಗಿ ಇನ್ನಷ್ಟು ಸಮಾಜ ಸೇವೆಯನ್ನು ಮಾಡಲು, ಇನ್ನಷ್ಟು ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕ್ರಾಂತಿಯನ್ನು ಮಾಡಲು, ಅಭಿವೃದ್ಧಿಯನ್ನು ಮಾಡಲು ಅವಕಾಶವನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಅದಕ್ಕಾಗಿಯೇ ತಾವು ಏನು ಮಾಡಬೇಕೆಂದರೆ ಬರುವ ರವಿವಾರದಂದು ಮಂಡಳಕ್ಕೆ ಬಂದು ನಮ್ಮ ಚುನಾವಣಾ ಗುರುತು ಉದಯಿಸುತ್ತಿರುವ ಸೂರ್ಯನಿಗೆ 15 ಬಾರಿ ಮತವನ್ನು ನೀಡಿ ನಮಗೆ ಇನ್ನೊಮ್ಮೆ ಅಭಿವೃದ್ಧಿ ಮಾಡಿದ್ದೇವೆ, ಅಭಿವೃದ್ಧಿ ಮಾಡುತ್ತೇವೆ, ಅಭಿವೃದ್ಧಿಗಾಗಿ ನಮಗೆ ಮತ ಕೊಡಿ ಎಂದು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಒಂದು ವೇಳೆ ಮರಾಠ ಸಮಾಜದ ಮತದಾರರು ಉದಯಿಸುತ್ತಿರುವ ಸೂರ್ಯನಿಗೆ ಮತ ಹಾಕಿ ಮೋರೆ ಬಣವನ್ನು ಗೆಲ್ಲಿಸಿ ತಂದರೆ ನಾವು ಇನ್ನು ಮುಂದೆ ಮಾಡುವಂಥ ಅಭಿವೃದ್ಧಿ ಕಾಮಗಾರಿಗಳನ್ನು ಸಂಕ್ಷಿಪ್ತವಾಗಿ ಹೇಳುತ್ತೇವೆ. ಸ್ನಾತಕೋತ್ತರ ಪದವಿಯನ್ನು ಪ್ರಾರಂಭಿಸುತ್ತೇವೆ. ವಿಜ್ಞಾನ ವಿಷಯವನ್ನು ಪುನರಾರಂಭಿಸಲು ಅನುಮತಿಯನ್ನು ಪಡೆಯುತ್ತೇವೆ. ಶಾಲಾ ಮೈದಾನದಲ್ಲಿ ರನ್ನಿಂಗ್ ಟ್ರ್ಯಾಕ್ಸ್ ಸಹಿತ ವಿವಿಧ ಪಂದ್ಯಗಳಿಗೆ ಬೇಕಾಗುವಂಥ ಸಂಪೂರ್ಣ ವ್ಯವಸ್ಥೆ ಮಾಡುತ್ತೇವೆ. ಧಾರವಾಡ ಹಾಗೂ ಇತರೆ ಪ್ರದೇಶಗಳಲ್ಲಿ ಮಂಡಳದ ವತಿಯಿಂದ 5 ಎಕರೆಯ ಹೊಲವನ್ನು ಖರೀದಿಸಿ ಅಂಗಸಂಸ್ಥೆಗಳನ್ನು ಸ್ಥಾಪಿಸುತ್ತೇವೆ. ಮಹಿಳಾ ಕೈಗಾರಿಕೆಗಳಿಗಾಗಿ ಮಹಿಳಾ ಉದ್ಯಮವನ್ನು ಸ್ಥಾಪಿಸುತ್ತೇವೆ. ಮರಾಠ ಮಂಡಳದ ಎಲ್ಲ ಮಹಿಳೆಯರಿಗಾಗಿ ನಾವು ಮಹಿಳಾ ಕೈಗಾರಿಕಾ ಉದ್ಯಮವನ್ನು ಸ್ಥಾಪಿಸುತ್ತೇವೆ. ಮಳಿಗೆಗಳ ಕಟ್ಟಡ ನವೀಕರಣ ಮಾಡುತ್ತೇವೆ. ಮರಾಠ ಮಹಿಳೆಯರಿಗೆ ಉಚಿತ ಟೇಲರಿಂಗ್ ತರಬೇತಿ ಹಾಗೂ ಟೇಲರಿಂಗ್ ಮಷಿನ್ ಕೊಡುತ್ತೇವೆ. ಮಹಿಳಾ ಸಬಲೀಕರಣಕ್ಕಾಗಿ ಎಲ್ಲ ರೀತಿಯ ಪ್ರಯತ್ನ ಮಾಡುತ್ತೇವೆ. ಜೀಜಾಮಾತಾ ಕೋಆಪರೇಟಿವ್ ಸೊಸೈಟಿಯನ್ನು ಸ್ಥಾಪಿಸುತ್ತೇವೆ. ಜಿಮ್ ಸ್ಥಾಪಿಸಿ ಮರಾಠ ಸಮಾಜದ ಯುವಕರನ್ನು ಶಾರೀರಿಕವಾಗಿ ಸದೃಢಗೊಳಿಸುತ್ತೇವೆ. ತಾಂತ್ರಿಕ ಶಿಕ್ಷಣಕ್ಕಾಗಿ ಹಾಗೂ ವೈದ್ಯಕೀಯ ಶಿಕ್ಷಣಕ್ಕಾಗಿ ಸಮಾಜದ ಬಡ ಪ್ರತಿಭಾವಂತ ವಿದ್ಯಾರ್ಥಿನಿಯರ ಪ್ರತಿಭಾ ಪುರಸ್ಕಾರ, ಶಿಷ್ಯ ವೇತನ ಅಂದಾಜು 20 ಲಕ್ಷ ರೂಪಾಯಿಯನ್ನು ಮೀಸಲಿಡುತ್ತೇವೆ. ITI, CBSE, JOC ಮುಂತಾದ ಟೆಕ್ನಿಕಲ್ ಕಾಲೇಜುಗಳನ್ನು ಸ್ಥಾಪಿಸುತ್ತೇವೆ. BBA, MBA ಕಾಲೇಜುಗಳನ್ನು ಸ್ಥಾಪಿಸುತ್ತೇವೆ. ನಮ್ಮ ಮರಾಠ ಸಮಾಜ ಎಲ್ಲ ಸಮಾಜಗಳಿಗಿಂತ ಒಂದು ಹೆಜ್ಜೆ ಮುಂದೆ ಇಡುತ್ತೇವೆ. ಈ ಒಂದು ಹೆಜ್ಜೆ ಮುಂದೆ ಇಡಲು ತಾವು ಉದಯಿಸುತ್ತಿರುವ ಸೂರ್ಯನಿಗೆ ಮೋರೆ ಬಣದ 13 ನಿರ್ದೇಶಕರ ತಂಡವನ್ನು ಗೆಲ್ಲಿಸಿ ತಂದರೆ ಮಾತ್ರ ನಾವು ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕ್ರಾಂತಿಯನ್ನು ಮಾಡಲು ತಾವು ದಯವಿಟ್ಟು ಉದಯಿಸುತ್ತಿರುವ ಸೂರ್ಯನಿಗೆ ಮತ ಹಾಕಿ ನಮ್ಮನ್ನು ಗೆಲ್ಲಿಸಬೇಕಾಗಿ ಮರಾಠ ಮತದಾರರಲ್ಲಿ, ಮರಾಠ ಹಿರಿಯರಲ್ಲಿ, ಯುವಕರಲ್ಲಿ ಎಲ್ಲರಲ್ಲಿಯೂ ನಾವು ಕಳಕಳಿಯಿಂದ ಬೇಡಿಕೊಳ್ಳುತ್ತೇವೆ. ನಮಸ್ಕಾರ. ಇಲ್ಲ ಮೊದಲಿಂದ ಹಂಗೆ ನಾವು ಸ್ವಲ್ಪ ಕೆಲಸ ಮಾಡಿ ಜಾಸ್ತಿ ಗೊತ್ತಿದೆ, ಬಟ್ ಮಾತು ಕಮ್ಮಿ ನಮ್ಗೆ ಭಾಷಣ ಮಾಡೋಕ್ಕೆ ಬರೋಲ್ಲ. ಅದಕ್ಕೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಫೋಟೋ ಭಾಷಣ ಹಾಕೊಳ್ಳೋ ಸ್ವಲ್ಪ ನಮ್ಗೆ ಅಲರ್ಜಿ ಆಗುತ್ತೆ. ಯಾಕಂದ್ರೆ ಸಮಾಜದಾಗ ಎಲ್ಲ ನೋಡ್ತಿರ್ತಾರೆ, ಕೆಲಸ ಮಾಡ್ತಾರೆ ಬಿಡಪ್ಪ, ಅವ್ರು ಮಾತಾಡೋದು ಬೇಡ ಅಂತಾರೆ. ಅದಕ್ಕೆ ಅಷ್ಟೇ ಮಾತಾಡಿ ಬಿಟ್ಟುಬಿಡ್ತಾರೆ. ನಾವು 15 ಜನ ನಾಮಪತ್ರಗಳನ್ನು ಈಗಾಗಲೇ ಸಲ್ಲಿಸಿದ್ದೇವೆ. ಮತದಾರ ಪ್ರಭುಗಳು, ನಮ್ಮ ಸಮಾಜ ಬಾಂಧವರು
ನಮಗೆ ಆಶೀರ್ವಾದ ಮಾಡ್ತಾರ ಅನ್ನುವಂಥ ವಿಶ್ವಾಸವೂ ನಮಗದ. ಉತ್ತಮವಾದ ರೀತಿಯಲ್ಲಿ MN ಮೋರೆಯವರ ನೇತೃತ್ವದೊಳಗೆ ಕಳೆದ 3 ವರ್ಷದಲ್ಲಿ ನಾವು ಉತ್ತಮವಾದ ಕೆಲಸವನ್ನು ಮಾಡಿದೆವು. ಜನ ನೋಡಿದ್ದಾರೆ. ಮಹಾತಾಯಿ ತುಳಜಾಭವಾನಿಯ ಆಶೀರ್ವಾದವೂ ನಮ್ಮೆಲ್ಲರ ಮೇಲಿದೆ. ಆ ಕಾರಣದಿಂದಾಗಿ ಎಲ್ಲ ಮತದಾರ ಪ್ರಭುಗಳು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿ ನಮ್ಮನ್ನು ಆಯ್ಕೆ ಮಾಡಿ ಈ ಬಾರಿ 2023ರ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ನಮ್ಮನ್ನು ಆಯ್ಕೆ ಮಾಡಿ ನಿಮ್ಮ ಸೇವೆಯನ್ನು ಮಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂಥೇಳಿ ಎಲ್ಲ ಮತದಾರ ಬಂಧು ಭಗಿನಿಯರಲ್ಲಿ ನಾನು ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೇನೆ.